ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ OnePlus 8 Pro ಫೋನ್ ಇರುವಂಥದ್ದು. ಹೌದು, ಲಾಂಚ್ ಆಗಿ ಸ್ವಲ್ಪ ದಿನ ಆಗಿದೆ, ಸ್ವಲ್ಪ ಲೇಟಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು OnePlus 8ಗೆ 55,000 ರೂಪಾಯಿ, 55,000 ಏನಕ್ಕೆ ಈ ಒಂದು ಫೋನ್ಗೆ ಕೊಡಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡೀಟೇಲಾಗಿ ಡೆಪ್ತ್ ರಿವ್ಯೂನ ನಾನು ಈ ಒಂದು ಫೋನ್ನ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಸುಮಾರು ಒಂದು ವಾರದಿಂದ ಈ ಒಂದು ಫೋನ್ ಯೂಸ್ ಮಾಡ್ತಾ ಇದ್ದೀನಿ ಆಯಿತಾ. ನನ್ನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಈ ಒಂದು ಫೋನ್ನ ಜೊತೆಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡೋದಕ್ಕೆ ಹೋಗಲ್ಲ. ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಯೂಸರ್ ಮ್ಯಾನುವಲ್ ಇರುವಂಥದ್ದು, ಫೋನ್ ಇದೆ, ಅದನ್ನು ಬಿಟ್ಟರೆ ಚಾರ್ಜರ್ ಇದೆ 30 ವ್ಯಾಟಿಂದು ಮತ್ತು USB Type-C ಕೇಬಲ್ ಇರುವಂಥದ್ದು, ಸಿಮ್ ಎಜೆಕ್ಟರ್ ಟೂಲ್ ಇದೆ. ಅದು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸ್ ಒಳಗೆ ಇರೋದಿಲ್ಲ. ನೋಡ್ತಾ ಇರೋದನ್ನೆಲ್ಲ ನೀವು. ಮೊದಲದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡನೇ ಮಾತೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ರೇಜಿ ಡಿಸೈನು, ಕ್ರೇಜಿ ಬಿಲ್ಡ್ ಕ್ವಾಲಿಟಿಯನ್ನು ಒಂದು ಫೋನ್ ಹೊಂದಿದೆ. ಇದಕ್ಕಿಂತ ಮುಂಚೆ ನನಗೆ ಸ್ಯಾಮ್ಸಂಗಲ್ಲಿ S ಸೀರೀಸ್, ನೋಟ್ ಸೀರೀಸಲ್ಲಿ ಬರುವಂಥ ಡಿಸೈನ್ ತುಂಬ ಇಷ್ಟ ಆಗ್ತಿತ್ತು. ಒಂದು ಪ್ರೀಮಿಯಂ ಲುಕ್ ಆ ಥರ ನಾನು ಯಾವ ಬ್ರ್ಯಾಂಡಲ್ಲೂ ನೋಡಿರಲಿಲ್ಲ. ಬಟ್ ಇದೀಗ ಸಿಮಿಲರ್ ಒಂದು ಡಿಸೈನ್ನ, ಬಿಲ್ಡ್ ಕ್ವಾಲಿಟಿಯನ್ನು OnePlus ಅವರು ಅದಕ್ಕಿಂತ ಕಡಿಮೆ ಬೆಲೆಗೆ ನೀಡ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸಿಮಿಲರ್ ನಿಮಗೆ ಒಂಥರ ಫೀಲ್ ಕೊಡುತ್ತೆ. ನಿಮಗೆ ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸ್ ಆಗಿರುವಂಥದ್ದು, ಗೊರಿಲ್ಲಾ ಗ್ಲಾಸ್ 5. ನಿಮಗೆ ಮುಂದಕ್ಕೆ ಬಂತು ಅಂದರೆ ನೋಡ್ತಾ ಇದ್ದಾರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಇರುವಂಥದ್ದು, ಪಂಚುವಲ್ ಕ್ಯಾಮ್ರಾ ಇದೆ, ಬೆಸಲ್ ಎಲ್ಲ ಕಡೆ ಕಡಿಮೆ ಇದೆ. ನಿಮಗೆ ಇದು ಕರ್ವ್ ಡಿಸ್ಪ್ಲೇ ಆಗಿರುವಂಥದ್ದು, ಸೈಡಿಂದ ನೋಡಿದ್ರು ಕೂಡ ಡಿಸ್ಪ್ಲೇ ಕಾಣುತ್ತೆ, ಲಿಟ್ರಲಿ ಇಲ್ಲಿ ಸೈಡಲ್ಲಿ ಕಾಣುತ್ತೆ, ಅದನ್ನು ಗಮನಿಸ್ತಾ ಇದ್ದೀರಾ ನೀವು. ಇನ್ನು ಹಿಂದಕ್ಕೆ ಬಂತು ಅಂದರೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು, ಟ್ರಿಪಲ್ LED ಫ್ಲ್ಯಾಶ್ ಇದೆ ಮತ್ತು OnePlus ಲೋಗೋ ಇರುವಂಥದ್ದು. ಇದೊಂದು ಮೆಟಾಲಿಕ್ ಫ್ರೇಮ್ ಇದಾಗಿರುವಂಥದ್ದು. ನಿಮಗೆ ಇದರಲ್ಲಿ ಯಾವುದೇ ಒಂದು 3.5mm ಹೆಡ್ಫೋನ್ ಜಾಕ್ ಸಿಗ್ತಾ ಇಲ್ಲ, ಬೇಜಾರಾಗುವಂಥ ವಿಷಯ. ಬಟ್ ಎಲ್ಲ ಪ್ರೀಮಿಯಂ ಫೋನ್ಗಳಲ್ಲಿ ಈ ಒಂದು ಜಾಕನ್ನು, ಹೆಡ್ಫೋನ್ ಜಾಕ್ ನೀಡ್ತಾ ಇಲ್ಲ. ಸೊ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ ಡೆಡಿಕೇಟೆಡ್ ಒಂದು ಮೋಡ್ಗಳನ್ನು ಚೇಂಜ್ ಮಾಡೋದಕ್ಕೆ, ಸೈಲೆಂಟ್ ಮೋಡ್, ವೈಬ್ರೇಟ್ ಮೋಡು, ನಾರ್ಮಲ್ ಮೋಡ್ ಚೇಂಜ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಬಟನ್ ಎಲ್ಲ OnePlusಲ್ಲಿ ನೀಡಿದ್ದಾರೆ, ಇದರಲ್ಲೂ ನೀಡಿದ್ದಾರೆ. ಬಟ್ ಒಂದೇ ಒಂದು ಸಣ್ಣ ವಿಷಯ ನನಗೆ ಇಷ್ಟ ಆಗಲಿ ಏನಪ್ಪ ಅಂತಂದರೆ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಂಪು, ಹೆವಿ ಕ್ಯಾಮ್ರಾ ಬಂಪ್ ಆಯ್ತಾ ಇದು. ಸೊ ಇದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಸಖತ್ತಾಗಿರ್ತಿತ್ತು. ಓವರಾಲ್ ಡಿಸೈನ್ ಅಲ್ಟಿಮೇಟ್ ಆಗಿದೆ. ಡಿಸೈನ್ ಬಗ್ಗೆ ಇಟ್ಸ್ಕೊಂಡ್ಬಿಡಿ, ನನಗೆ ಇದೊಂದು ಬಂಪ್ ಇಷ್ಟ ಆಗಿಲ್ಲ ಅಷ್ಟೇ. ಸೊ ಅದು ತುಂಬ ಜನಕ್ಕೆ ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೋತೀನಿ. ಸೊ ಕ್ರೇಜಿ ಡಿಸೈನ್ ನನಗೆ ಅನಿಸ್ತಂಗೆ. ಇನ್ನೂ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.78 ಇಂಚಿನ ಕ್ವಾಡ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ, ಫ್ಲೂಯಿಡ್ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ 120 Hz ಡಿಸ್ಪ್ಲೇದಾಗಿರುವಂಥದ್ದು. ಅದಷ್ಟೇ ಅಲ್ಲ, HDR10+ ಇದು ಸಪೋರ್ಟ್ ಮಾಡುತ್ತೆ. ಸೊ ಡಿಸ್ಪ್ಲೇ ಅಂತೂ ಅಲ್ಟಿಮೇಟ್ ಡಿಸ್ಪ್ಲೇ ಗುರು, ಅಲ್ಟಿಮೇಟ್ ಡಿಸ್ಪ್ಲೇ. ಸ್ಯಾಮ್ಸಂಗ್ನ ಫೋನಲ್ಲೂ ಸಹ ನಿಮಗೆ ಈ ರೀತಿ ಡಿಸ್ಪ್ಲೇ ಸಿಗೋಲ್ಲ. ಸ್ಯಾಮ್ಸಂಗಲ್ಲಿ ನಿಮಗೆ ಈ ಒಂದು ಕ್ವಾಡ್ HD+ ರೆಸೊಲ್ಯೂಷನ್ ಯೂಸ್ ಮಾಡಿಕೊಂಡು ನೀವು ಈ ಒಂದು 120 Hz ರಿಫ್ರೆಶ್ ರೇಟ್ ನೀವು ಯೂಸ್ ಮಾಡೋದಕ್ಕಾಗಲ್ಲ, ಕಡಿಮೆ ಆಗಿಬಿಡುತ್ತೆ. ಬಟ್ ಇದರಲ್ಲಿ ನೀವು ಕ್ವಾಡ್ HD+ ರೆಸೊಲ್ಯೂಷನ್ ಯೂಸ್ ಮಾಡಿಕೊಂಡು 120 Hz ನಿಮ್ಮ ಫೋನನ್ನು ಯೂಸ್ ಮಾಡ್ಬೋದು ಆಯಿತಾ. ಕ್ವಾಡ್ HD+ ಯೂಶ್ವಲಿ ಬೇರೆ ಯಾವ ಫೋನ್ಗಳಲ್ಲಿ ನೋಡಿರಲ್ಲ, ಸ್ಯಾಮ್ಸಂಗ್ ಫೋನಲ್ಲಿ ನೋಡಿರ್ತೀರ. ತುಂಬ ಕಡಿಮೆ ಫೋನ್ಗಳಲ್ಲಿ ಒಂದು ಕ್ವಾಡ್ HD ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಸೊ ಅಲ್ಟಿಮೇಟ್ ಡಿಸ್ಪ್ಲೇ ಅಂದರೆ ಅದಕ್ಕೆ ಇಷ್ಟಪಡ್ತೀನಿ. ನೀವು ಡಿಸ್ಪ್ಲೇ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅಷ್ಟಲ್ಲದೆ ನಾವು ಅಷ್ಟೊಂದು ದುಡ್ಡು ಕೊಡ್ತಿರ್ತೀವಿ, 55,000 ಕೊಡ್ತಿದ್ದೀವಿ ಅಂತಂದರೆ ಅದನ್ನೆಲ್ಲ ಹಾಕಿರ್ತಾರೆ. ಸೊ ಡಿಸ್ಪ್ಲೇ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಕ್ರೇಜಿ ಡಿಸ್ಪ್ಲೇ ಬಗ್ಗೆನೂ ತಲೆಗೆಡಿಸ್ಕೊಳ್ಳೋಂಗಿಲ್ಲ. ಇನ್ನೇ ಒಂದು ಫೋನ್ ಇರುವಂಥ ಸ್ಟೋರೇಜು ಮತ್ತು ರ್ಯಾಮ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಇದರಲ್ಲಿರುವಂಥದ್ದು UFS 3.0 ಸ್ಟೋರೇಜ್ ಆಗಿರುವಂಥದ್ದು. UFS 3.1 ಹಿಡಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ UFS 3.0ಗೂ 3.1ಗೂ ಮೇಜರ್ ಡಿಫ್ರೆನ್ಸ್ ಇಲ್ಲ ಆಯಿತಾ. 3.0 ಕೂಡ ಒಂದು ಒಳ್ಳೆ ಸ್ಟೋರೇಜ್ ಆಗಿರುವಂಥದ್ದು. ಸೊ ಒಂದು ಒಳ್ಳೆ ವಿಷಯ. 3.1 ಹಿಡಿದ್ರೆ ಇನ್ನೂ ನನಗೆ ತುಂಬ ಇಷ್ಟ ಆಗ್ತಿತ್ತು. ಸೊ 3.0 ಡ್ಯೂಯಲ್ ಏನಾಗಿರುವಂಥದ್ದು ಇದು. ಸೊ ಒಂದು ಒಳ್ಳೆ ವಿಷಯ. ಜೊತೆಗೆ ಈ ಒಂದು ಫೋನ್ ಇರುವಂಥ ರ್ಯಾಮು LPDDR5 ರ್ಯಾಮ್ ಆಗಿರುವಂಥದ್ದು. ತುಂಬ ಫಾಸ್ಟಾಗಿ ನಿಮಗೆ ಮಲ್ಟಿ ಟಾಸ್ಕ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. UFS 3.0ರಿಂದ ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ, ಓಪನ್ ಆಗುತ್ತೆ. ಸೊ ತುಂಬ ಸ್ಮೂತಾಗಿ ನಿಮಗೆ ಒಂದು ಸ್ಮೂತ್ ಅನ್ನೋ ಒಂದು ಫೀಲ್ ಕೊಡುತ್ತೆ. ಜೊತೆಗೆ 120 Hz ರಿಫ್ರೆಶ್ ರೇಟ್ ಸಹ ಇರುವಂಥದ್ದು. ಸೊ ಅವಂತೂ ಒಂದು ಎಕ್ಸ್ಪೀರಿಯನ್ಸ್, ಆ ಫೀಲೇ ಬೇರೆ. ನಿಮ್ಗೆ ಒಂದ್ಸಲ ಯೂಸ್ ಮಾಡಿದ್ರೆ, ಒಂದ್ಸಲ ಶೋರೂಮ್ ಈಗೆಲ್ಲ ಕ್ಲೋಸ್ ಆಗಿರುತ್ತಲ್ವ, ಶೋರೂಮ್ ಏನೋ ಹೋಗಿ ಚಾನ್ಸ್ ಸಿಕ್ತು ಅಂತಂದರೆ ನಿಮಗೆ ಹೋಗ್ಬಿಟ್ಟು ಈ ಒಂದು ನೋಡಿ, ಯೂಸ್ ಮಾಡಿ ನೋಡಿ ಆಯಿತಾ, ನಿಮಗೆ ಒಂದು ಫೀಲ್ ಗೊತ್ತಾಗುತ್ತೆ. ನಾನು ನಿಮಗೆ ಹೇಳೋದಕ್ಕಿಂತ ಒಂದ್ಸಲ ಹೋಗ್ಬಿಟ್ಟು ನೀವು ಸೂಪರ್ ಗುರು ಅಂತ ನಿಮಗೆ ಅನಿಸ್ಬಿಡುತ್ತೆ ಹೋಗಿ ನೋಡಿದ್ರೆ. ಸೊ ವೇರಿಯಂಟ್ಗಳು ಕೂಡ ಹಂಗಿರುವಂಥದ್ದು. ಬೇಸಿಕ್ ವೇರಿಯಂಟ್ 8 GB ರ್ಯಾಮ್ನ ಜೊತೆಗೆ ಬರ್ತಿರುವಂಥದ್ದು, 812. ಸೊ ಸ್ಟೋರೇಜು ಅಷ್ಟೇ 128 GB ಬೇಸಿಕ್ ವೇರಿಯಂಟು. ಬೇಕಾದ್ರೆ ಅಡಿಷ್ನಲ್ ಆಗಿ 256 GB ವೇರಿಯಂಟ್ ಸಹ ಇದರಲ್ಲಿ ಸ್ಟೋರೇಜ್ ಇರುವಂಥದ್ದು. ಸೊ ಇದಾದ ನಂತರ ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ನೀವು ಮಾತಾಡೋದು ಬೇಕಾಗಿಲ್ಲ. ಸ್ನ್ಯಾಪ್ಡ್ರ್ಯಾಗನ್ 865. ಇದೀಗ 865+ ಕೂಡ ಬಂದಿದೆ ಆಯಿತಾ. ಇದು ಸ್ನ್ಯಾಪ್ಡ್ರ್ಯಾಗನ್ 865 ಎರಡು ಮೇಜರ್ ಡಿಫ್ರೆನ್ಸ್ ಇಲ್ಲ, ಓವರ್ ಕ್ಲಾಕ್ ಆಗಿದೆ ಅಷ್ಟೇ. 855+ಅಲ್ಲಿ ಅಲ್ಟಿಮೇಟ್ ಪ್ರೊಸೆಸರು, ಜೊತೆಗೆ Adreno 650 GPU ಇರುವಂಥದ್ದು. ನೀವು ಲಿಟ್ರಲಿ ಯಾವ ಗೇಮ್ ಬೇಕಾದರೂ ಹೈ ಸೆಟ್ಟಿಂಗಲ್ಲಿ ಲಿಟ್ರಲಿ ಏನು ಬೇಕಾದ್ರೂ ಮಾಡ್ಬೋದು ಆಯಿತಾ. ಪ್ರೊಸೆಸರು ಅಲ್ಟಿಮೇಟ್ ಪ್ರೊಸೆಸರ್ ಒಟ್ಟಿಗೆ
ಹೈ ಎಂಡ್ ಪ್ರೊಸೆಸರು ನಿಮಗೆ. ಸೊ ಯಾವ ಗೇಮು ಯಾವ ಸಾಫ್ಟ್ವೇರು ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಅಲ್ಟಿಮೇಟ್ ಪ್ರೊಸೆಸರು, ಇದ್ರ ಬಗ್ಗೆ ಎರಡನೇ ಮಾತಾಡೋಂಗಿಲ್ಲ, ನೀವು ಅಲ್ಟಿಮೇಟ್ ಪ್ರೊಸೆಸರ್ ಅದಕ್ಕೆ ಹಾಕಿದ್ದಾರೆ. ಇನ್ನೂ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನ್ ಇರುವಂಥ ಕ್ಯಾಮ್ರಾ ಡಿಫ್ರೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಲ್ಡಲ್ಲಿ ಬೇರೆ ಯಾರು ಆಗದಿರುವಂಥ ಒಂದು ಸೆನ್ಸರ್ನ ಈ ಒಂದು ಫೋನಲ್ಲಿ OnePlus ಅವ್ರು ಹಾಕಿದ್ದಾರೆ. ಇದರಲ್ಲಿ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು, ಜೊತೆಗೆ LED ಫ್ಲಾಶ್ ಇದೆ. ಈ ಒಂದು ಕ್ವಾಡ್ ಕ್ಯಾಮ್ರಾದಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿರುವಂಥದ್ದು. ಇದು 1.8 ಅಪರ್ಚರು. ಸೊ ಲೋ ಲೈಟಲ್ಲಿ ಒಂದು ಒಳ್ಳೆಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಾದ ನಂತರ 8 ಮೆಗಾಪಿಕ್ಸೆಲಿಂದ ಒಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು. ಇದು 3x ಝೂಮ್, ಆಪ್ಟಿಕಲ್ 3x ಝೂಮನ್ನು ಮಾಡುತ್ತೆ. ಸೊ ಒಳ್ಳೆ ವಿಷಯ, ಆಪ್ಟಿಕಲ್ ಆಗಿ ನಿಮಗೆ 3x ಝೂಮ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ನಮಗೆ 48 ಮೆಗಾಪಿಕ್ಸೆಲಿಂದು ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಆಯಿತಾ, ಲಿಟ್ರಲಿ ನಿಮಗೆ ಕ್ವಾಲಿಟಿ ಏನೂ ಚೇಂಜ್ ಆಗಲ್ಲ. ನಾರ್ಮಲ್ಗೆ ಮತ್ತು ಅಲ್ಟ್ರಾ ವೈಡ್ ಆ್ಯಂಗಲ್ ಒಂದೊಂದ್ಸಲ ಏನಾಗ್ಬಿಡುತ್ತೆ, ಕೆಲವೊಂದು ಫೋನಲ್ಲಿ ಅಲ್ಟ್ರಾ ವೈಡಿಗೆ ಸ್ವಿಚ್ ಮಾಡಿಬಿಟ್ರಿ ಅಂತ ಅಂದರೆ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ. ಮೇನ್ ಕ್ಯಾಮ್ರಾ ಒಳ್ಳೆ ಸೆನ್ಸರ್ ಹಾಕಿರ್ತಾರೆ, ಅಲ್ಟ್ರಾ ವೈಡಿಗೆ ಅದು ಕಿತ್ತೋಗಿರೋ ಸೆನ್ಸರ್ ಹಾಕಿರ್ತಾರೆ. ಸೊ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಆ ರೀತಿ ಆಗಲ್ಲ ನಿಮಗೆ. ಸೊ ನೀವು ಅಲ್ಟ್ರಾ ವೈಡಿಗೆ ಸ್ವಿಚ್ ಮಾಡಿದ್ವಿ ಅಂದರೂ ಸಹ ಒಂದು ಒಳ್ಳೆಯ ಕ್ವಾಲಿಟಿಯನ್ನು ಈ ಒಂದು ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ಯಾಂಪಲ್ಸ್ಗಳನ್ನ ನೀವೆಲ್ಲ ಗಮನಿಸ್ಬೋದು. ಇದಾದ ನಂತರ ಈ ಒಂದು ಫೋನ್ ಇರುವಂಥ 4ನೇ ಸೆನ್ಸಾರು ಕಲರ್ ಫಿಲ್ಟರ್ ಸೆನ್ಸರ್ ಅಂತ ಇವ್ರು ಅಂತಾರೆ. ಆಯಿತಾ, 5 ಮೆಗಾಪಿಕ್ಸೆಲ್ ಕಲರ್ ಫಿಲ್ಟರ್ ಸೆನ್ಸರ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ಇದೊಂದು ಇನ್ಫ್ರಾರೆಡ್ ಕ್ಯಾಮ್ರಾ ಆಗಿರುವಂಥದ್ದು. ಆಯಿತಾ, ಇನ್ಫ್ರಾರೆಡ್ ಕ್ಯಾಮ್ರಾ. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನದು ಎಕ್ಸ್ರೇ ಕ್ಯಾಮ್ರಾ ಅಂತ ತುಂಬ ಜನ ಅಂತಾರೆ. ಸೊ ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋನೇ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇನ್ನು ಇದಾದ ನಂತರ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ, ಈ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸಿಮಿಲರ್ ಕ್ಯಾಮ್ರಾ ನಮಗೆ ಈ ಒಂದು OnePlus 8 ಇರೋ ಸಹ ಸಿಕ್ಕಿತ್ತು. ಏನು ಡಿಫ್ರೆನ್ಸ್ ಇಲ್ಲ ಕ್ವಾಲಿಟಿಯಲ್ಲಿ. ತುಂಬ ಒಳ್ಳೆಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಯಾಂಪಲ್ಸ್ನ ಕೂಡ ಗಮನಿಸಿ. ಸೊ ಕ್ಯಾಮ್ರಾ ಬಗ್ಗೆ ನೀವು ತಲೆಗೆಡಿಸ್ಕೊಂಬಿಡಿ. ನನಗನ್ನಿಸ್ತಂಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಂಪೇರ್ ಮಾಡ್ಬೋದು, ಹೈ ಎಂಡ್ ಬೇರೆ ಆಪಲ್ಲಿ ಕಂಪೇರ್ ಮಾಡ್ಬೋದು, ಸ್ಯಾಮ್ಸಂಗ್ ಹೈ ಎಂಡ್ ಫೋನ್ಗಳಿಗೆ ಕಂಪೇರ್ ಮಾಡ್ಬೋದು. ಆ ಲೆವೆಲ್ಗೆ ಇದು ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಫೋಟೋ ಸ್ಯಾಂಪಲ್ಸ್ ನನಗೂ ತುಂಬ ಇಷ್ಟ ಆಯಿತು. ಆಯಿತಾ, ಕಲರ್ ಅಕ್ಯುರಸಿ ಮಚ್ ಬೆಟರ್. ಆಯಿತಾ, ನನಗನ್ನಿಸ್ತಂಗೆ ಮುಂಚೆ ಒಂದು 7 ಸೀರೀಸಲ್ಲಿ ತುಂಬ ಓವರ್ ಸ್ಯಾಚುರೇಟ್ ಕಲರ್ ಸ್ವಲ್ಪ ಓವರಾಗಿ ಸ್ಯಾಚುರೇಟ್ ಮಾಡ್ತಾಯಿತ್ತು. ಬಟ್ ಇದು ಒಂದು ನ್ಯಾಚುರಲ್ ಕಲರ್ನ ಪ್ರೊಡ್ಯೂಸ್ ಮಾಡ್ತದೆ ಡೀಸೆಂಟಾಗಿ ಅಂತ ನನಗೆ ಅನ್ನಿಸ್ತು. ಸೊ ಒಂದು ಒಳ್ಳೆಯ ವಿಷಯ. ಇನ್ನೇ ಒಂದು ಫೋನಲ್ಲಿ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಮತ್ತು ಫೇಸ್ ಅನ್ಲಾಕ್ಸ್ ಆಗಿದೆ. ಇದ್ರ ಬಗ್ಗೆ ಎರಡನೇ ಮಾತೆಲ್ಲ ತುಂಬ ಫಾಸ್ಟಾಗಿ ಪ್ರತಿಯೊಂದನ್ನು ಕೂಡ ಕೆಲಸವನ್ನು ಮಾಡುತ್ತೆ, ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಇನ್ನು ಈ ಒಂದು ಫೋನಲ್ಲಿ NFC ಸಹ ಇರುವಂಥದ್ದು. ಆಯಿತಾ, NFC. ಸೊ ನೀವೇನಾದರೂ ಪೇಮೆಂಟ್ ಮಾಡೋದಕ್ಕಾಗಿರ್ಬೋದು, ಕೆಲವೊಂದು ಸಲ ಅದಕ್ಕೆಲ್ಲ ಬೇಕಾದರೂ ಯೂಸ್ ಮಾಡ್ಕೊಬೋದು. ಜೊತೆಗೆ ಏನಾದರೂ NFC ನಿಮ್ಮ ಕ್ಯಾಮ್ರಾದಲ್ಲಿ ಒಂದು NFC ಇರುತ್ತೆ, ಅದನ್ನು ಟಚ್ ಮಾಡುತ್ತೆ ಅಂದ ತಕ್ಷಣ ಆಟೋಮೆಟಿಕ್ ಕನೆಕ್ಟ್ ಆಗಿಬಿಡುತ್ತೆ. ಈ ರೀತಿ NFC ಯೂಸ್ ಮಾಡ್ಕೊಬೋದು. NFC ಸಹ ಇದೆ. ಜೊತೆಗೆ ಇದು IP68 ವಾಟರ್ ರೆಸಿಸ್ಟೆನ್ಸ್ ಆಗಿರುವಂಥದ್ದು. ನೀರೊಳಗೆ ಅದ್ಬಿಟ್ಟು ನೀವು ಒಳಗಡೆ ಕ್ಯಾಮ್ರಾ ಬೇಕಾದ್ರೂ ಶೂಟ್ ಮಾಡಿ. ಸೊ ಮೊದಲನೇ ಬಾರಿಗೆ OnePlus ಅವರು ಈ ಒಂದು IP ರೇಟಿಂಗನ್ನು ಒಂದು ಫೋನಿಗೆ ನೀಡ್ತಾ ಇರುವಂಥದ್ದು. IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದಾಗಿರುವಂಥದ್ದು. ನೀರೊಳಗೆ ಅದ್ಬಿಡ್ಬೇಕಾದ್ರೆ ನೀವು ಮೊಬೈಲ್ನ ಯೂಸ್ ಮಾಡ್ಬೋದು. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಒಂದು ಫೋನಿಗೆ. ಇದರ ಜೊತೆಗೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ನ ಕ್ವಾಲಿಟಿ ತುಂಬ ಚೆನ್ನಾಗಿ, ತುಂಬ ಲೌಡಾಗಿ ಕೇಳುತ್ತೆ ನಿಮಗೆ. ಜೊತೆಗೆ ಈ ಒಂದು ಫೋನಲ್ಲಿ ಯಾವುದೇ ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ ನಿಮಗೆ. ಸೊ ನಿಮಗೆ ಏನು ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ ಅದರಲ್ಲಿ ಮ್ಯಾನೇಜ್ ಮಾಡ್ಕೊಬೇಕಾಗತ್ತೆ. ಯೂಶ್ವಲಿ ಪ್ರೀಮಿಯಂ ಫೋನ್ಗಳಲ್ಲಿ ಸ್ಯಾಮ್ಸಂಗ್ ಅವ್ರು ಕೊಡ್ತಾರೆ ಆಯಿತಾ ಒಂದೊಂದ್ಸಲ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ನ. ಬಟ್ ಇವರು ನೀಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ನೀಡಿಲ್ಲ, ಏನೋ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಜೊತೆಗೆ ಈ ಒಂದು ಫೋನಲ್ಲಿ 30 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬಾಕ್ಸ್ ಒಳಗೆ ಸಿಗುತ್ತೆ. 50% ಈ ಒಂದು ಫೋನ ಚಾರ್ಜ್ ಮಾಡೋದಕ್ಕೆ ನಿಮಗೆ 23 ನಿಮಿಷ ತಗೊಳುತ್ತೆ. ಅದಷ್ಟೇ ಅಲ್ಲ, ಈ ಒಂದು ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಹ ಇರುವಂಥದ್ದು. ಇದೇ ಮೊದಲ ಬಾರಿಗೆ OnePlus ಫೋನಲ್ಲಿ ಒಂದು ವೈರ್ಲೆಸ್ ಚಾರ್ಜಿಂಗನ್ನು ನೀಡಿದ್ದಾರೆ. ಈ ಒಂದು ಫೋನ್ನಲ್ಲಿ ನೀವು ಕೇವಲ 30 ನಿಮಿಷದಲ್ಲಿ 50% ಚಾರ್ಜನ್ನು ಮಾಡ್ಬೋದು ವೈರ್ಲೆಸ್ನಲ್ಲಿ. ಸೊ ಒಂದು ಒಳ್ಳೆಯ ವಿಷಯ, ತುಂಬ ಫಾಸ್ಟ್ ವೈರ್ಲೆಸ್ ಚಾರ್ಜಿಂಗ್ ಇದೆ ಆಗುತ್ತೆ. ಜೊತೆಗೆ ರಿವರ್ಸ್ ಚಾರ್ಜಿಂಗ್ ಸಹ ಇರುವಂಥದ್ದು. ಕೇವಲ 3 ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ ಅಂತೆ. ಸೊ ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಅನ್ಕೋತೀನಿ. ಸೊ ಬ್ಯಾಟ್ರಿ ಇನ್ನೊಂದು ಸ್ವಲ್ಪ ಜಾಸ್ತಿ 5000 mAh ಕೆಪಾಸಿಟಿ ನೀಡಬೇಕಿತ್ತ ಅಂತ. ಬಟ್ ಸ್ಟಿಲ್ ಯೂಶ್ವಲಿ ಪ್ರೀಮಿಯಂ ಫೋನ್ಗಳಲ್ಲಿ ಜಾಸ್ತಿ ದೊಡ್ಡ ಬ್ಯಾಟ್ರಿ ನೀಡಲ್ಲ, ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ 4500 mAh ಕೆಪಾಸಿಟಿ ಬ್ಯಾಟ್ರಿ ತುಂಬ ಕಡಿಮೆ ಇರೋದು, ತುಂಬ ಜಾಸ್ತಿನೂ ಅಲ್ಲ, ಓಕೆ ಅಂತ ಹೇಳ್ಬೋದು ಒಂದು ರೀತಿ. ಈ ಒಂದು ಫೋನ್ ನಾನು ಯೂಸ್ ಮಾಡೋದಂಗೆ ಒಂದು ಮಾಡ್ರೇಟ್ ಯೂಸಿಗೆ ಒಂದಿನ ಫುಲ್ ಬ್ಯಾಟ್ರಿ ಬ್ಯಾಕಪ್ ಅನ್ನೋದು ನೀಡುತ್ತೆ. ಸುಮಾರು 6 ರಿಂದ 7 ಗಂಟೆ ಸ್ಕ್ರೀನ್ ಆನ್ ಟೈಮ್ನ ಜೊತೆಗೆ. ನೀವಾಗಾದರೆ ಕೇಳ್ತಾ ಇದ್ದೀರಾ ಅಂತಂದರೆ, ಈ ಒಂದು 55,000 ಕೊಟ್ಟು ಈ ಒಂದು OnePlus 8 Pro ಫೋನ್ನ ಪರ್ಚೇಸ್ ಮಾಡ್ಬೋದು ಅಂತ ಕೇಳ್ತೀರಾ ಅಂತ. ನನಗನ್ನಿಸ್ದಂಗೆ ನೀವು ಆರಾಮಾಗಿ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಪ್ರತಿಯೊಂದು ಅದು ಏನು ದುಡ್ಡು ಕೊಡ್ತಾ ಇದ್ವಿ ಆ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಇದ್ರಲ್ಲಿ ಸಿಗ್ತಾ ಇರುವಂಥದ್ದು. ಆಯಿತಾ, ಬಟ್ ಪರ್ಸ್ನಲಿ ನನಗಂತೂ OnePlus 8 ತುಂಬ ಇಷ್ಟ ಆಯಿತು. ಆಯಿತಾ, OnePlus 8 ಏನಕ್ಕೆ ಇಷ್ಟ ಆಯಿತು ಅಂದರೆ ತುಂಬ ಸಣ್ಣದಾಗಿದೆ, ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆಯಿತಾ, ಸೊ ಅದರಲ್ಲಿ ಕ್ಯಾಮ್ರಾ ಬಂಪ್ ಇಷ್ಟೊಂದು ದುಡ್ದಿಲ್ಲ.
ಸೊ ಒಂಥರ ನಂಗೆ ಆ ಒಂದು ಲುಕ್ ತುಂಬ ಇಷ್ಟ. ಇದು ಕೂಡ ಅಷ್ಟೇ ಚೆನ್ನಾಗಿದೆ ಆಯಿತಾ, ಬಟ್ ನನಗೆ ಸ್ವಲ್ಪ ದೊಡ್ಡ ಫೋನ್ ಇದೆ ಆ್ಯಕ್ಚುಲಿ ಕಂಪೇರೇಟಿವ್ ಅದಕ್ಕೆ ಕಂಪೇರ್ ಮಾಡಿದ್ರೆ. ಈ ಒಂದು ಫೋನ್ OnePlus 8 ಕಂಪೇರ್ ಮಾಡಿದ್ರೆ 12,000 ರೂಪಾಯಿನ ಈ ಒಂದು ಫೋನಿನ ಜಾಸ್ತಿ ಕೊಡ್ತಾ ಇದೀವಿ. ಏನಕ್ಕಪ್ಪ ಕೊಡ್ತಾ ಇದೀವಿ ಅಂತಂದರೆ, ಮೊದಲಾಗಿ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಆಯಿತಾ, ಕ್ವಾಡ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಇದರಲ್ಲಿದೆ. ಬಟ್ ಅದರಲ್ಲಿ ನಿಮಗೆ ಫುಲ್ HD ಪ್ಲಸ್ ರೆಸಲ್ಯೂಷನ್ ಇರುವಂಥದ್ದು, ಜೊತೆಗೆ ನಿಮಗೆ 120 ವಾಟ್ಸ್ನ ರಿಫ್ರೆಶ್ ರೇಟು, ಅದರಲ್ಲಿ 90 ವಾಟ್ಸ್ನ ರಿಫ್ರೆಶ್ ರೇಟು, ಇದಿಷ್ಟು ಮೇಜರ್ ಡಿಫ್ರೆನ್ಸ್ ಆಗಿರುವಂಥದ್ದು. ಇನ್ನು ಇದಾದ ನಂತರ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಅಂತ, ಇದರಲ್ಲಿ ನಿಮಗೆ 48 ಮೆಗಾ ಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಅಡಿಷ್ನಲ್ ಆಗಿರುವಂಥದ್ದು, ಅದರಲ್ಲಿ ನಿಮಗೆ ಕಡಿಮೆಗೆ ಸಿಗುತ್ತೆ, 48 MP ಇಲ್ಲ. ಸೊ ಮಚ್ ಬೆಟರ್ ಮೈನ್ ಸೆನ್ಸರ್ ಇದರಲ್ಲಿರುವಂಥದ್ದು ಕಂಪೇರಿಟಿವ್ಲಿ. ಎರಡು ಆಲ್ಮೋಸ್ಟ್ ಸಿಮಿಲರ್ ಫೋಟೋ ಕ್ವಾಲಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಮಚ್ ಬೆಟರ್ ಸೆನ್ಸರ್ ಇದರಲ್ಲಿರುವಂಥದ್ದು. ಸೊ ಜೊತೆಗೆ IR ಕ್ಯಾಮ್ರಾ ಆಯಿತಾ, IR ಕ್ಯಾಮ್ರಾ ಇದರಲ್ಲಿ ಡಿಸೇಬಲ್ ಮಾಡಿದ್ದಾರೆ ಈಗ ಸದ್ಯಕ್ಕೆ, ಬಟ್ ಅದರಲ್ಲಿ IR ಕ್ಯಾಮ್ರಾ ಇಲ್ಲ. ಸೊ ಅದೊಂದು ಅಡಿಷ್ನಲ್ ಆಗುತ್ತೆ. ಇದಾದ ನಂತರ ಈ ಒಂದು ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇರುವಂಥದ್ದು ಆಯಿತಾ, ವೈರ್ಲೆಸ್ ಚಾರ್ಜಿಂಗ್ ಆ ಒಂದು ಫೋನ್ಲಿಲ್ಲ ನಿಮಗೆ. ಜೊತೆಗೆ IP ರೇಟಿಂಗ್ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ಸ್ ಆಗಿ ಒಂದು ಫೋನಿಗೆ ನೀಡಿದ್ದಾರೆ. ಈ ಎಲ್ಲ ಏನು ಹೇಳಿದೆ ನಾನು, ಈ ಎಲ್ಲ ನಿಮಗೆ ಬೇಕು ಅಂತ ನೀವು 12-13 ಸಾವಿರ ರೂಪಾಯಿನ ಈ ಒಂದು ಫೋನಿಗೆ ನಾವು ಜಾಸ್ತಿ ಕೊಡಬೇಕಷ್ಟೇ. ಬಟ್ ಪ್ರಿಫರಬಲಿ ನಾನಂತೂ ಆ ಒಂದು ಫೋನೇ ಚೂಸ್ ಮಾಡ್ತೀನಿ. ಯಾವುದು OnePlus 8ನ ಚೂಸ್ ಮಾಡ್ತೀನಿ ಇವೆರಡರಲ್ಲಿ. ಏನಕ್ಕೆ ಅಂತಂದರೆ ನನಗೆ ವೈರ್ಲೆಸ್ ಚಾರ್ಜಿಂಗ್ ಬೇಡ, ಅವಶ್ಯಕತೆ ಇಲ್ಲ. ಕ್ವಾಡ್ HD ಬೇಡ, ಬ್ಯಾಟ್ರಿ ತುಂಬ ಜಾಸ್ತಿ ತಿನ್ನುತ್ತೆ. 90 ಹರ್ಟ್ಸ್ನ ಡಿಸ್ಪ್ಲೇ ಸಾಕು ನನಗೆ. ಫುಲ್ HD ಬೇಜಾನಾಯಿತು ನನಗೆ. ಅದನ್ನು ಬಿಟ್ಟರೆ ಕ್ಯಾಮ್ರಾ ಅದು ಡೀಸೆಂಟ್ ಆಗಿದೆ ನನಗೆ. 42 ಸಾವಿರ ಕೊಟ್ಟರು ಒಂದು ಡೀಸೆಂಟ್ ಕ್ಯಾಮ್ರದಾಗಿರುವಂಥದ್ದು. ಇದು ಮಚ್ ಬೆಟರ್ ಇದ್ದರೂ ನನಗೆ ಓಕೆ ಸಾಕು. ನನ್ನ ಕ್ಯಾಮ್ರಾ ಪ್ರಿಫರೆನ್ಸ್ ಇಲ್ಲ, ನನಗೆ ಆಲ್ರೆಡಿ DSLR ಇದೆ ನನ್ನ ಹತ್ರ, ಅದನ್ನು ನಾನು ಫೋಟೋ ಶೂಟ್ ಮಾಡ್ಕೋತೀನಿ. ಕ್ಯಾಮ್ರಾ ನನಗೆ ಆ ಒಂದು ಅಷ್ಟೊಂದು ಬೇಕಾಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನು 42 ಸಾವಿರ ಕೊಟ್ಬಿಟ್ಟು OnePlus 8ನ ಚೂಸ್ ಮಾಡ್ತೀನಿ. ಬಟ್ ನಿಮಗೆ ಬಡ್ಜೆಟ್ ಏನಾದ್ರು 55 ಸಾವಿರ ಇದೆ, ಆರಾಮಾಗಿ ನಾನು ಅಫೋರ್ಡ್ ಮಾಡ್ಬೋದು ಅಂತಂದರೆ ಒಂದು ಫೋನ್ನ ನೀವು ಆರಾಮಾಗಿ ತೊಗೊಬೋದು. ಸೊ ಅಲ್ಟಿಮೇಟ್ ಫೋನ್ ಆಗಿರುವಂಥದ್ದು. ಸೊ ಇದು ನನ್ನ ಒಂದು ರಿವ್ಯೂ. ಮುಂದಿನ ವೀಡಿಯೋದಲ್ಲಿ ನಾನು ಈ ಒಂದು ಫೋನ್ ಇರುವಂಥ IR ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫೋಟೋ ಸ್ಯಾಂಪಲ್ಸ್ನೆಲ್ಲ ತೋರಿಸ್ತಿರೋದ್ರಲ್ಲಿ ಕಾಯ್ತಾರಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.